ಶ್ರೀ ಸತ್ಯಸಾಯಿಬಾಬಾ ಅವರ ಅವತಾರ ಶತಮಾನೋತ್ಸವ ಸ್ಮರಣಾರ್ಥವಾಗಿ ಶ್ರೀ ಸತ್ಯಸಾಯಿ ಪ್ರೇಮ ಪರವಾಹಿನಿ ರಥಯಾತ್ರೆಯು ತಾಲೂಕಿನ ಆಯ್ದನಗರದಲ್ಲಿ ಸಂಚರಿಸಲಿದೆ ಎಂದು ಸಾಯಿಬಾಬಾ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಇಂದ್ರೇಶ್ ಎನ್ಎ ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಬಾ ಅವರ 100ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಸುಮಾರು 50 ಹಳ್ಳಿಗಳಲ್ಲಿ ಸಂದರ್ಶನ ನಡೆಯಲಿದೆ. ಆಂಧ್ರ ಪ್ರದೇಶದ ಪುಟ್ಟ ಬರ್ತಿಯಿಂದ ಬಾಬಾ ಅವರ ರಥಯಾತ್ರೆ ಹೊರಟಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮ ಮುಗಿಸಿ ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಥಯಾತ್ರೆ ಬರೆಯಲಿದ್ದು, ಅಲ್ಲಿಂದ ಇದೇ 4ರಂದು ಬೆಳಗ್ಗೆ ಬೇಲೂರಿನ ಕುವೆಂಪು ನಗರದಲ್ಲಿರುವ ಶ್ರೀ ಸತ್ಯಸಾಯಿಬಾಬಾ ಮಂದಿರಕ್ಕೆ ಬರಲಿದೆ. ಅಂದು ಸ್ವಾಮಿಯವರಿಗೆ ನೈವೇದ್ಯ, 8 ಗಂಟೆಗೆ ನಾರಾಯಣ ಸೇವೆ, ಬೆಳಿಗ್ಗೆ 10 ಗಂಟೆಗೆ 21 ಮಹಿಳೆಯರಿಂದ ಕಳಸದ ಜೊತೆ ರಾಜಬೀದಿಯಲ್ಲಿ ಮೆರವಣಿಗೆ, ಸ್ವಾಮಿಯವರ ಪಾದ ಸ್ಪರ್ಶಕ್ಕೆ ಅವಕಾಶವನ್ನು ನೀಡಲಾಗುತ್ತದೆ. ಮೆರವಣಿಗೆಯಲ್ಲಿ ವೀರಗಾಸೆ, ಚಂಡಿಮೇಳ, ನೃತ್ಯ, ವಾದ್ಯ ಇರುತ್ತದೆ. ಸಾಯಿಬಾಬಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಪದ್ಮನಾಭ ಪೈ ಹಾಗೂ ಸಂಚಾಲಕರಾದಂತಹ ಪ್ರಭಾಕರ್, ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಭಾಗವಹಿಸಲಿದ್ದಾರೆ. ತಾಲೂಕಿನ ಪ್ರಮುಖ ಪಂಚಾಯಿತಿಗಳಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಸುಮಾರು 1000 ಭಕ್ತಾದಿಗಳು ಸೇರಲಿದ್ದಾರೆ. ಸುಮಾರು 600 ಜನರಿಗೆ ನಾರಾಯಣ ಸೇವೆ, 100 ಜನರಿಗೆ ವಸ್ತ್ರ ವಿತರಣೆಯ ನಂತರ ಬಂದಂತಹ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಸಂಸ್ಥೆಯು ಹಲವಾರು ವರ್ಷಗಳಿಂದ ಬಡವರಿಗೆ, ದೀನ ದಲಿತರ ಉದ್ಧಾರಕ್ಕೆ ಸಂಸ್ಥೆ ಶ್ರಮಿಸ್ತಾ ಇದೆ. ಬಡವರ ಉದ್ಧಾರವೇ ನಮ್ಮ ಉದ್ದೇಶವೆಂದು ಪತ್ರಿಕಾಗೋಷ್ಠಿಯಲ್ಲಿ ಸಾಯಿಬಾಬಾ ತಾಲೂಕು ಸಂಚಾಲಕ ರಾಜೇಗೌಡ ಹಾಜರಿದ್ದಾರೆ. ನಿರಂತರವಾಗಿ ನಾವು ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ. ಕೋವಿಡ್ ಸಮಯದಿಂದ ಹಿಡಿದು ಇಲ್ಲಿವರೆಗೆ ಸುಮಾರು 1,500 ಜನಕ್ಕೆ ಫುಡ್ ಪ್ಯಾಕೆಟ್ಗಳು ವಿತರಣೆ ಮಾಡಿದ್ವಿ. ಸತ್ಯಸಾಯಿಬಾಬಾ ಅವರ ಹುಟ್ಟಿದಬ್ಬ ನವೆಂಬರ್ 23ನೇ ತಾರೀಕು ಬರುತ್ತೆ. ಆ ಟೈಮಲ್ಲಿ ಮತ್ತು ಸತ್ಯಸಾಯಿಬಾಬಾ ಅವರ ಆರಾಧನೆ ಮಹೋತ್ಸವ ಏಪ್ರಿಲ್ 30ನೇ ತಾರೀಕು ಬರುತ್ತೆ. ಏಪ್ರಿಲ್ 24ನೇ ಬರುತ್ತೆ. ಆ ಸಮಯದಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ, ವಸ್ತ್ರದಾನ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸತ್ಯಸಾಯಿಬಾಬಾ ಅವರು ಪುಟ್ಪರ್ತಿನಲ್ಲಿ, ಬೆಂಗಳೂರು ವೈಟ್ಫೀಲ್ಡಲ್ಲಿ ಆಸ್ಪತ್ರೆಗಳು ಕಳಿಸಿದ್ದಾರೆ. ನಮ್ಮ ಬೇಲೂರು ತಾಲೂಕಿನಿಂದ ಸಾವಿರಾರು ಜನಗಳು ಹಾಸ್ಪಿಟಲ್ಲಿ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ನಾವು ಅಂಥವ್ರಿಗೆಲ್ಲ ಸಹಕಾರ ಕೊಡ್ತೀವಿ. ಫ್ರೀಯಾಗಿರುತ್ತೆ, ಹಾಸ್ಪಿಟ್ಲ ಚಿಕಿತ್ಸೆ ಎಲ್ಲ ಫ್ರೀಯಾಗಿರುತ್ತೆ. ಮತ್ತು ಸತ್ಯಸಾಯಿ ಸೇವಾ ಸಂಸ್ಥೆಗಳಿಂದ ತುಂಬ ಎಜುಕೇಷನ್ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಕೂಡ ಉಚಿತವಾಗಿ ವಿದ್ಯಾಭ್ಯಾಸ ಇರುತ್ತೆ. ಯಾರ ದೀನದರಿದ್ದರು ಮತ್ತು ಸಮಾಜದಲ್ಲಿ ಬಹಳ ಕೆಳವರ್ಗದವರು ಇರ್ತಾರೆ, ಅಷ್ಟೋ ಜನಕ್ಕೆ ಈ ಸೇವೆ ಮಾಡಬೇಕು ಅನ್ನೋ ಸತ್ಯಸಾಯಿಬಾಬಾ ಅವರ ಉದ್ದೇಶ ಇದೆ. ಆ ಉದ್ದೇಶಕ್ಕಾಗಿ ನಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೊಂದು ನಮಗೊಂದು ಭಾಗ್ಯ ಅಂತ ತಿಳ್ಕೊಂಡು ನಾವು ಆ ಸೇವೆಯಲ್ಲಿ ತೊಡಗಿಸ್ಕೊಂತೀವಿ.